ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ದ್ವಂದ್ವ ಯುದ್ಧ ವರ್ಣನವು ಎಂಬ 83ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು, ಓ ಸಂಜಯ, ಪಾಂಡವರಿಗೆ ನಮ್ಮ ಕಡೆಯ ವೀರರೊಡನೆ ನಡೆದ ಅನೇಕ ವಿಚಿತ್ರ ದ್ವಂದ್ವಯುದ್ಧಗಳನ್ನೆಲ್ಲ ನಿನ್ನಿಂದ ಕೇಳುತ್ತಿರುವೆನು. ಆದರೆ ನನಗೆ ಸೇರಿದವರು ಒಬ್ಬರಾದರೂ ಒಮ್ಮೆಯಾದರೂ ಸಂತೋಷ ಹೊಂದಿದಂತೆ ನಿನ್ನ ಬಾಯಿಂದ ಬರಲಿಲ್ಲ. ಯಾವಾಗಲೂ ಪಾಂಡುಪುತ್ರರು ಸಂತೋಷಗೊಂಡವರೆಂದು, ಅಜೇಯರೆಂದು ಅವರನ್ನು ಸ್ತುತಿಸುತ್ತಿರುವೆ. ನಮ್ಮ ವೀರರು ಯುದ್ಧದಲ್ಲಿ ಪರಾಜಿತರೆಂದು, ಮನೋಧೈರ್ಯವನ್ನು ಪರಾಕ್ರಮವನ್ನು ಕಳೆದುಕೊಂಡವರೆಂದು ಹೇಳುವೆಯಲ್ಲವೇ? ಇದೆಲ್ಲ ದೈವಕೃತವೇ, ಇದರಲ್ಲಿ ಸಂದೇಹವಿಲ್ಲ ಎಂದನು. ಅದಕ್ಕೆ ಸಂಜಯನು, ಓ ರಾಜೋತ್ತಮ, ನಿನ್ನ ಕಡೆಯ ವೀರರು ತಮ್ಮ ಬಾಹುಬಲದಿಂದ ಅಧಿಕ ಪೌರುಷವನ್ನು ತೋರಿಸುತ್ತಾ ತಮ್ಮ ತಮ್ಮ ಶಕ್ತಿಗೂ ಉತ್ಸಾಹಕ್ಕೂ ತಕ್ಕಂತೆ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡುವರು. ದೇವನದಿಯಾದ ಗಂಗೆಯ ಮಧುರ ತೀರ್ಥವು ಸಮುದ್ರ ಜಲವನ್ನು ಸಮೀಪಿಸಿದ ಹಾಗೆಲ್ಲ ಉಪ್ಪಾಗುವಂತೆ ನಿನ್ನ ಕಡೆಯ ವೀರರ ಪೌರುಷವು ವೀರರಾದ ಪಾಂಡುಪುತ್ರರನ್ನು ಸಂಧಿಸಿದೊಡನೆ ವ್ಯರ್ಥವಾಗುತ್ತಿರುವುದು. ಕೌರವರೇನೋ ಶಕ್ತಿಗೆ ತಕ್ಕಂತೆ ಯುದ್ಧ ಮಾಡುವರು, ಅಮಾನುಷ ಕಾರ್ಯಗಳನ್ನು ನಡೆಸುವರು. ಅವರ ಮೇಲೆ ದೋಷವನ್ನು ಆರೋಪಿಸುವುದು ನಿನಗೆ ಯುಕ್ತವಲ್ಲ. ನಿನ್ನ ಮತ್ತು ನಿನ್ನ ಮಗನ ದೋಷದಿಂದಲೇ ಯಮಪುರಿಯನ್ನು ವೃದ್ಧಿ ಮಾಡತಕ್ಕ ಈ ಮಹಾಕ್ಷಯವು ಸಂಭವಿಸಿತು. ನಿನ್ನ ದೋಷದಿಂದಲೇ ಉಂಟಾದ ಈ ಕ್ಷಯಕ್ಕಾಗಿ ನೀನು ದುಃಖಿಸುವುದೇಕೆ? ಅನೇಕ ರಾಜರು ಈಗ ಎಲ್ಲ ವಿಧದಿಂದಲೂ ತಮ್ಮ ಪ್ರಾಣವನ್ನು ರಕ್ಷಿಸದೆ, ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸ್ವರ್ಗಾಪೇಕ್ಷಿಗಳಾಗಿ ಯುದ್ಧದಲ್ಲಿ ಪುಣ್ಯಶಾಲಿಗಳಿಗೆ ಉಂಟಾದ ಲೋಕಗಳಲ್ಲಿ ಅಪೇಕ್ಷೆಯಿಂದ ಯಾವಾಗಲೂ ಸೈನ್ಯಗಳಲ್ಲಿ ನುಗ್ಗಿ ಯುದ್ಧ ಮಾಡುವರು. ಪೂರ್ವಾಹ್ನದಲ್ಲಿಯೇ ಅನೇಕ ಜನಗಳಿಗೆ ನಾಶ ಉಂಟಾಯಿತು. ದೇವಾಸುರ ಯುದ್ಧಕ್ಕೆ ಸಮಾನವಾದ ಅದನ್ನು ನೀನು ಮನಸ್ಸಿಟ್ಟು ಕೇಳು. ಯುದ್ಧ ಮತ್ತರು ಮಹಾಧನುರ್ಧಾರಿಗಳು ಆದ ಅವಂತಿ ದೇಶದ ವಿಂದಾನುವಿಂದರಿಬ್ಬರು ದೊಡ್ಡ ಸೈನ್ಯದೊಡನೆ ಯುಧಾಮನ್ಯುವನ್ನು ಎದುರಿಸಿದರು. ಅವರಲ್ಲಿ ರೋಮಾಂಚನವೆಬ್ಬಿಸುವಂತೆ ದೊಡ್ಡ ಯುದ್ಧವು ನಡೆಯಿತು. ಯುಧಾಮನ್ಯುವು ಅಧಿಕ ಕೋಪಗೊಂಡು ಅಕ್ಷಯ ಬಾಣಗಳಿಂದ ವಿಂದಾನುವಿಂದರನ್ನು ರಭಸದಿಂದ ಹೊಡೆದನು. ವಿಚಿತ್ರ ಯೋಧಿಗಳಾದ ಆ ಸಹೋದರರಿಬ್ಬರು ಯುದ್ಧದಲ್ಲಿ ತಿರುಗಿ ಯುಧಾಮನ್ಯುವನ್ನು ಹೊಡೆದರು. ಅವರಿಬ್ಬರ ಯುದ್ಧದಲ್ಲಿ ವಿಶೇಷವೇನೂ ತೋರದೆ ಇಬ್ಬರ ಸಾಹಸವು ಸಮವಾಗಿದ್ದಿತು. ಆಮೇಲೆ ಯುಧಾಮನ್ಯುವು 4 ಬಾಣಗಳಿಂದ ಅನುವಿಂದನ 4 ಕುದುರೆಗಳನ್ನು ಯಮಸದನಕ್ಕೆ ಕಳುಹಿಸಿ ಕ್ರೂರವಾದ 2 ಕತ್ತಿಗಳಿಂದ ಆ ಅನುವಿಂದನ ಬಿಲ್ಲನ್ನು ಧ್ವಜವನ್ನು ಭೇದಿಸಿದನು. ಅವನ ಆ ಕಾರ್ಯವು ಆಶ್ಚರ್ಯಕರವಾಗಿದ್ದಿತು. ಅನುವಿಂದನು ತನ್ನ ರಥವನ್ನು ಬಿಟ್ಟು ಪ್ರಬಲವಾದ ಬಿಲ್ಲನ್ನು ಕೈಗೆತ್ತಿಕೊಂಡು ವಿಂದನ ರಥದ ಮೇಲೇರಿದನು. ವೀರರು ರಥಿಕ ಶ್ರೇಷ್ಠರು ಆದ ಆ ಅವಂತಿ ರಾಜಕುಮಾರರಿಬ್ಬರು ಒಂದೇ ರಥದ ಮೇಲೇರಿ ಯುಧಾಮನ್ಯುವಿನ ಮೇಲೆ ರಭಸದಿಂದ ಬಾಣಗಳನ್ನು ಪ್ರಯೋಗಿಸಿದರು. ಅವರಿಬ್ಬರ ಅಂಬುಗಳು ಸೂರ್ಯನ ಗತಿಯನ್ನು ಮರೆಸಿ ಆಕಾಶವನ್ನೆಲ್ಲ ಮುಚ್ಚಿದವು. ಆಗ ಯುಧಾಮನ್ಯುವು ಕೋಪಗೊಂಡು ಆ ವಿಂದಾನುವಿಂದರ ಮೇಲೆ ಬಾಣ ವರ್ಷವನ್ನು ಸುರಿಸಿ ಅವರ ಸಾರಥಿಯನ್ನು ಕೆಡಹಿದನು. ಸಾರಥಿಯು ಸತ್ತು ಬಿದ್ದೊಡನೆಯೇ ರಥದ ಕುದುರೆಗಳು ಬಹಳ ಭಯಪಟ್ಟು ದಿಕ್ಕಾಪಾಲಾಗಿ ಓಡಿದವು. ಹೀಗೆ ಯಜ್ಞಸೇನ ಕುಮಾರನಾದ ಯುಧಾಮನ್ಯುವು ಅವರಿಬ್ಬರನ್ನು ಜಯಿಸಿ ತನ್ನ ಶೌರ್ಯವನ್ನು ತೋರಿಸುತ್ತಾ ನಿನ್ನ ಕಡೆಯಲ್ಲಿ ಇನ್ನೂ ಅನೇಕ ಸೈನ್ಯಗಳನ್ನು ಕೊಂದು ನಾಶ ಮಾಡಿದನು. ಹಾಗೆ ಯುದ್ಧದಲ್ಲಿ ಕ್ಷೀಣಿಸುತ್ತಿದ್ದ ನಿನ್ನ ಕಡೆಯ ದೊಡ್ಡ ಸೈನ್ಯವು ವಿಷಪಾನ ಮಾಡಿದ ಮನುಷ್ಯರಂತೆ ಹಲವು ಬಗೆಯ ಚೇಷ್ಟೆಗಳನ್ನು ಮಾಡಿತು. ಆಗಲೇ ಮಹಾಬಲಶಾಲಿಯು ರಾಕ್ಷಸ ಶ್ರೇಷ್ಠನೂ ಆದ ಹಿಡಿಂಬ ಪುತ್ರನು ಸೂರ್ಯನಂತೆ ಪ್ರಕಾಶಿಸುವ ಧ್ವಜ ಸಹಿತವಾದ ರಥದಲ್ಲಿ ಕುಳಿತು ಭಗದತ್ತನನ್ನು ಎದುರಿಸಿದನು. ಆಗ ಆ ಪ್ರಾಗ್ಜ್ಯೋತಿಷ ದೇಶದ ಅರಸನು ದೊಡ್ಡ ಆನೆಯ ಮೇಲೇರಿ ಹಿಂದೆ ತಾರಕಾಸುರ ಯುದ್ಧದಲ್ಲಿ ವಜ್ರಾಯುಧಧಾರಿಯಾದ ಇಂದ್ರನು ಹೇಗೋ ಹಾಗೆ ಹೋರಾಡುತ್ತಿದ್ದನು. ಅಲ್ಲಿ ಒಟ್ಟುಗೂಡಿರುವ ದೇವ ಗಂಧರ್ವ ಋಷಿಗಳೆಲ್ಲರೂ ಘಟೋತ್ಕಚನಿಗೂ ಭಗದತ್ತನಿಗೂ ವೀರ್ಯದಲ್ಲಿ ವ್ಯತ್ಯಾಸವನ್ನು ಕಾಣಲೇ ಇಲ್ಲ. ಇಂದ್ರನು ಅಸುರರನ್ನು ಓಡಿಸಿದಂತೆ ಭಗದತ್ತನು ಪಾಂಡವ ಸೈನ್ಯವನ್ನು ಹೊಡೆದಟ್ಟುತ್ತಿದ್ದನು. ಆ ಭಗದತ್ತನಿಂದ ಎಲ್ಲ ಕಡೆಯಲ್ಲಿಯೂ ಹೊಡೆದೋಡಿಸಲ್ಪಡುತ್ತಿದ್ದ ಪಾಂಡವ ಸೈನ್ಯಕ್ಕೆ ತಮ್ಮ ಕಡೆಯಲ್ಲಿ ರಕ್ಷಕನು ಒಬ್ಬನಾದರೂ ಮುಂದೆ ಬರಲಿಲ್ಲ. ಆಗ ಆ ಯುದ್ಧಭೂಮಿಯಲ್ಲಿ ಭೀಮಸೇನ ಪುತ್ರನೊಬ್ಬನು ಮಾತ್ರ ರಥದಲ್ಲಿದ್ದುದನ್ನು ನಾವು ಕಂಡೆವು. ಪಾಂಡವ ಪಕ್ಷದ ಇತರ ಮಹಾರಥರೆಲ್ಲರೂ ಧೈರ್ಯಗುಂದಿ ಓಡಿ ಹೋದರು.
ಪಾಂಡವರ ಸೈನ್ಯಗಳು ಹಿಂತಿರುಗಿದೊಡನೆ ನಿನ್ನ ಕಡೆಯ ಸೈನ್ಯದಲ್ಲಿ ದೊಡ್ಡ ಕೋಲಾಹಲವ ಶಬ್ದವು ತಲೆದೋರಿತು. ಆಮೇಲೆ ಘಟೋತ್ಕಚನು ಮೇಘವು ಮಹಾಮೇರು ಪರ್ವತವನ್ನು ವರ್ಷಧಾರೆಗಳಿಂದ ಕವಿಸುವಂತೆ ಆ ಮಹಾಯುದ್ಧದಲ್ಲಿ ಭಗದತ್ತನನ್ನು ಬಾಣಗಳಿಂದ ಮುಚ್ಚಿದನು. ಭಗದತ್ತನು ಆ ಅಂಬುಗಳನ್ನೆಲ್ಲ ನಾಶ ಮಾಡಿ ಆ ಭೀಮಪುತ್ರನನ್ನು ಮರ್ಮಸ್ಥಾನಗಳಲ್ಲಿ ವೇಗದಿಂದ ಹೊಡೆದನು. ರಾಕ್ಷಸೋತ್ತಮನಾದ ಘಟೋತ್ಕಚನು ಹಾಗೆ ಹೊಡೆಯಲ್ಪಟ್ಟರೂ ಬೆಟ್ಟದಂತೆ ಕದಲದೆ ನಿಂತಿದ್ದನು. ತಿರುಗಿ ಆ ಪ್ರಾಗ್ಜ್ಯೋತಿಷ ಪುರದರಸನು ಕೋಪದಿಂದ 14 ತೋಮರಾಯುಧಗಳನ್ನು ಆ ಘಟೋತ್ಕಚನ ಮೇಲೆ ಪ್ರಯೋಗಿಸಿದನು. ಘಟೋತ್ಕಚನು ಅವುಗಳನ್ನು ಕತ್ತರಿಸಿ ತೀಕ್ಷ್ಣವಾದ 70 ಬಾಣಗಳಿಂದ ಭಗದತ್ತನನ್ನು ಹೊಡೆದನು. ಆಗ ಭಗದತ್ತನು ಅಟ್ಟಹಾಸದಿಂದ ನಗುತ್ತಾ ಆತನ 4 ಕುದುರೆಗಳನ್ನು ತನ್ನ ಬಾಣಗಳಿಂದ ಕೊಂದನು. ಕುದುರೆಗಳು ಹೋದರೂ ಅದೇ ರಥದಲ್ಲಿ ಕುಳಿತಿದ್ದ ಹಾಗೆಯೇ ಘಟೋತ್ಕಚನು ಆ ಪ್ರಾಗ್ಜ್ಯೋತಿಷ ದೇಶದರಸನ ಆನೆಯ ಮೇಲೆ ವೇಗದಿಂದ ಒಂದು ಶಕ್ತಿಯನ್ನು ಬೀಸಿದನು. ಮಹಾವೇಗದಿಂದ ಬರುವ ಶಕ್ತ್ಯಾಯುಧವನ್ನು ಭಗದತ್ತನು 3 ತುಂಡು ಮಾಡಿ ಕೆಡಹಿದನು. ಆ ಆಯುಧವು ನಷ್ಟವಾದುದನ್ನು ಕಂಡು ಘಟೋತ್ಕಚನು ಹಿಂದೆ ಇಂದ್ರನ ಯುದ್ಧದಲ್ಲಿ ಅಸುರೋತ್ತಮನಾದ ನಮುಚಿಯು ಹೇಗೋ ಹಾಗೆ ಭಯಪಟ್ಟೋಡಿದನು. ರಾಜ, ಆ ಘಟೋತ್ಕಚನೇನು ಸಾಮಾನ್ಯನೇ? ಯುದ್ಧದಲ್ಲಿ ಮಹಾಶೌರ್ಯವುಳ್ಳವನು, ಪ್ರಸಿದ್ಧ ಪರಾಕ್ರಮಿ, ಯುದ್ಧದಲ್ಲಿ ಯಮ ವರುಣರಿಗೂ ಅಜೇಯನು, ಮಹಾವೀರನು. ಅಂತಹ ಘಟೋತ್ಕಚನನ್ನೇ ಭಗದತ್ತನು ಸೋಲಿಸಿ ಕಾಡಾನೆಯು ತಾವರೆಯ ಕೊಳವನ್ನು ಕಲಕಿ ನಾಶ ಮಾಡುವಂತೆ ಪಾಂಡವ ಸೇನೆಯನ್ನು ಧ್ವಂಸ ಮಾಡುತ್ತಾ ಸಂಚರಿಸುತ್ತಿದ್ದನು. ಮದ್ರ ದೇಶದ ರಾಜನಾದ ಶಲ್ಯನು ನಕುಲ ಸಹದೇವರೊಡನೆ ಯುದ್ಧ ಮಾಡುವುದಕ್ಕಾಗಿ ಅವರನ್ನು ಎದುರಿಸಿ ಅವರನ್ನು ಬಾಣ ಸಮೂಹಗಳಿಂದ ಮುಚ್ಚಿದನು. ಸಹದೇವನಾದರೂ ತನ್ನೊಡನೆ ಯುದ್ಧ ಮಾಡುವುದಕ್ಕಾಗಿ ಸಮೀಪಕ್ಕೆ ಬರುತ್ತಿರುವ ಶಲ್ಯನನ್ನು ಕಂಡು ಮೇಘವು ಸೂರ್ಯನನ್ನು ಮರೆಸುವಂತೆ ಬಾಣ ಸಮೂಹಗಳಿಂದ ಆತನನ್ನು ತಡೆದನು. ಹಾಗೆ ಬಾಣಗಳಿಂದ ಮುಚ್ಚಲ್ಪಟ್ಟಾಗಲೂ ಶಲ್ಯನು ಸಂತೋಷಗೊಂಡನೇ ಹೊರತು ಕೋಪಿಸಲಿಲ್ಲ. ಅವನ ತಾಯಿಯಾದ, ಅಂದರೆ ಆ ಸಹದೇವನ ತಾಯಿಯಾದ ತನ್ನ ತಂಗಿ ಮಾದ್ರಿಯ ನೆನಪಿನಿಂದ ಅವನಿಗೆ ಅವನಲ್ಲಿ, ಅಂದರೆ ಆ ಶಲ್ಯನಿಗೆ ಸಹದೇವನಲ್ಲಿ ಬಹಳ ಪ್ರೀತಿಯುಂಟಾಯಿತು. ಆಮೇಲೆ ಶಲ್ಯನು ಅಟ್ಟಹಾಸ ಮಾಡುತ್ತಾ ಯುದ್ಧದಲ್ಲಿ ನಕುಲನ ಧ್ವಜವನ್ನು ಭೇದಿಸಿ ಒಂದಂಬಿನಿಂದ ಆತನ ಬಿಲ್ಲನ್ನು ಕತ್ತರಿಸಿ ನಕುಲನನ್ನು ಬಾಣಗಳಿಂದ ಮುಚ್ಚಿದನು. ನಕುಲನನ್ನು ಹೊಡೆದುದಲ್ಲದೆ ಆತನ ಸಾರಥಿಯನ್ನು ಕೊಂದು ಕೆಡಹಿ ಆ ನಕುಲನ ರಥದ 4 ಕುದುರೆಗಳನ್ನು 4 ಉತ್ತಮ ಬಾಣಗಳಿಂದ ಯಮಸದನಕ್ಕೆ ಕಳುಹಿಸಿದನು. ಆಗ ನಕುಲನು ಕುದುರೆಗಳು ಸತ್ತ ರಥದಿಂದ ಹಾರಿ ಕೆಳಗೆ ನಿಂತು ಸಹದೇವನ ರಥದ ಮೇಲೇರಿದನು. ಒಂದೇ ರಥದಲ್ಲಿ ಕುಳಿತ ಆ ಶೂರ ಸಹೋದರರಿಬ್ಬರು ದೃಢವಾದ ಬಿಲ್ಲುಗಳನ್ನೆಳೆದು ಒಂದು ಕ್ಷಣಕಾಲದೊಳಗಾಗಿ ಮದ್ರರಾಜನಾದ ಶಲ್ಯನ ರಥವನ್ನು ಬಾಣಗಳಿಂದ ಮುಚ್ಚಿದರು. ಬಾಣಗಳಿಂದ ಕವಿಯಲ್ಪಟ್ಟಾಗಲು ಶಲ್ಯನು ಬೆಟ್ಟದಂತೆ ಅಚಲನಾಗಿ ನಿಂತು ಆ ಶಸ್ತ್ರವರ್ಷವನ್ನೆಲ್ಲ ನಿಗ್ರಹಿಸಿದನು. ಆಗ ವೀರನಾದ ಸಹದೇವನು ಕೋಪದಿಂದ ಒಂದು ಬಾಣವನ್ನು ಮದ್ರರಾಜನ ಮೇಲೆ ಪ್ರಯೋಗಿಸಿದನು. ಗರುಡ ವಾಯು ವೇಗದಿಂದ ಬಂದ ಆ ಬಾಣವು ಶಲ್ಯನ ದೇಹದಲ್ಲಿ ನಾಟಿ ಭೂಮಿಗೆ ಬಿದ್ದಿತು. ಅದರಿಂದ ಬಾಧಿತನಾದ ಶಲ್ಯನು ರಥ ಮಧ್ಯದಲ್ಲಿಯೇ ಕುಳಿತು ಮೂರ್ಛಿತನಾದನು. ಜ್ಞಾನ ಶೂನ್ಯನಾಗಿ ರಥದಲ್ಲಿ ಬಿದ್ದ ಆ ಮದ್ರರಾಜನನ್ನು ಅವನ ಸಾರಥಿಯು ಆ ರಥದೊಡನೆ ಯುದ್ಧರಂಗದಿಂದ ಬೇರೆ ಕಡೆಗೆ ಸಾಗಿಸಿದನು. ಆಗ ನಿನ್ನ ಮಕ್ಕಳೆಲ್ಲರೂ ಪರಾಜಿತನಾಗಿ ಓಡುತ್ತಿರುವ ಮದ್ರರಾಜನ ರಥವನ್ನು ಕಂಡು ಧೈರ್ಯಗೆಟ್ಟು ಇದು ಹೀಗಿರಲಾರದು ಎಂದು ಚಿಂತಿಸುತ್ತಿದ್ದರು. ಹೀಗೆ ಮಾದ್ರಿ ಪುತ್ರರು ಯುದ್ಧದಲ್ಲಿ ತಮ್ಮ ಮಾವನನ್ನು ಜಯಿಸಿ ಸಂತುಷ್ಟರಾಗಿ ಶಂಖಗಳನ್ನೂದಿದರು, ಸಿಂಹನಾದವನ್ನು ಮಾಡಿದರು. ಅವರಿಬ್ಬರು ಇಂದ್ರ ಉಪೇಂದ್ರರಿಬ್ಬರು ಅಸುರ ಸೇನೆಯನ್ನು ಹೇಗೋ ಹಾಗೆ ನಿನ್ನ ಕಡೆಯ ಸೈನ್ಯವನ್ನು ಎದುರಿಸಿ ಹೊಡೆಯುತ್ತಿದ್ದರು. ಇದು 83ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.